ಸನ್ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತ ಗೃಹ ಸಚಿವರು ಏನು ದ್ವೇಷ ಭಾಷಣದ ಮಸೂದೆ 2025 ಹೇಟ್ ಸ್ಪೀಚ್ ಬಿಲ್ ಇದರ ಬಗ್ಗೆ ಸದನಕ್ಕೆ ತಾವು ತಂದಿದ್ದೀರಾ. ನನಗೆ ಅನಿಸಿರೋ ಪ್ರಕಾರ 75 ವರ್ಷ ಸ್ವಾತಂತ್ರ್ಯ ಆದ್ಮೇಲೂ ಕೂಡ ಯಾವುದೇ ಕಾನೂನು ತಜ್ಞರಿಗೆ ಬರೆದಂತ ಒಂದು ಜ್ಞಾನ, ಆಲೋಚನೆ, ದುರಾಲೋಚನೆ ಅಂತ ಹೇಳ್ಬಾರ್ದಲ್ಲ, ಇಲ್ಲ ಆಲೋಚನೆ ನಮ್ಮ ಡಾಕ್ಟರ್ಗೆ ಯಾಕೆ ಬಂತು? ಡಾಕ್ಟರು ಹೃದಯವಂತರು ಅಂತ ನಾವು ತಿಳ್ಕೊಂಡಿದ್ದೀರಿ. ನೀವು ಪಕ್ಕದ ಹಿಂದೆ ಕಿವಿ ಬಂತಲ್ಲ, ಅಲ್ಲಿಂದ ಏನಾನ ಬಂತ ಇದು ಅಂತ ಹೇಳಿ, ಅಲ್ಲಿಂದ ಏನಾನ ಬಂತ ಅಂತ ನೀವು ನಾವೆಲ್ಲ ಹೃದಯವಂತ ತಿಳ್ಕೊಂಡಿದ್ರಿ. ಇದು ಹೃದಯವನ್ನ ಹಿಂಡೋ ಅಂತದ್ದು. ಹಿಂದೆ ನಾವೆಲ್ಲ ಸುರೇಶ್ ಕುಮಾರ್ ಅವರೇ, ಮಾಸ್ಟರ್ ಹಿರಣ್ಣಯ್ಯನವರಿದ್ರು, ಭ್ರಷ್ಟಾಚಾರದವರು ನಾಟಕಗಳು ಮಾಡ್ತಾ ಇದ್ರು, ಲಂಚಾವತಾರ, ಎದುರುಗಡೆ ಮುಖ್ಯಮಂತ್ರಿ ಕೂರಿಸ್ಕೊಂಡು ಮಾತಾಡೋರು ಅವರು. ಡೆಮೋಕ್ರಸಿ. ಟಿಕೆಟ್ ತಗೊಂಡು ದೇವರಾಜ್ ಅರಸು ಕೂತ್ಕೊಂಡಿದ್ರು ಅನ್ಸುತ್ತೆ, ಅವ್ರು ಬರ್ತಾ ಇದ್ದಾರೆ ಅವ್ರ ಪುಸ್ತಕದಲ್ಲಿ. ಅದಾದ್ಮೇಲೆ ಅವ್ರನ್ನ ಹಿರಣ್ಣಯ್ಯ ಕರೆದು ಅವ್ರ ಜೊತೆ ಕಾಫಿ ಕುಡಿದ್ರು. ಅಷ್ಟು ಟೀಕೆಗಳನ್ನ ಮಾಡಿದ್ರು. ಮಾಡದಂತದಕ್ಕೆ ಸಹಿಷ್ಣುತೆ ಬೇಕದಕ್ಕೆ. ಇವತ್ತು ನೀವು ತಂದಿರುವಂತ ಬಿಲ್ ಏನಿದೆ ಅದರಲ್ಲಿ ಈ ಪೊಲೀಸ್ ಅಧಿಕಾರಿಗಳು ಏನಿದಾರಲ್ಲ, ಅವರು ಒಂಥರ ಹಿಟ್ಲರ್ ಆಗೋತಾರೆ, 100% ಹಿಟ್ಲರ್ ಆಗೋತಾರೆ. ಏನೇನ್ ಪದ ತಂದಿದ್ದಾರೆ ಅಂದ್ರೆ, ಮಾನಸಿಕ ನೋವು, ಅವನು ಏನ್ ನೋವು ತಗೊಂಡಿರ್ತಾನೋ ಗೊತ್ತಿಲ್ಲ, ಮಾನಸಿಕ ನೋವು, ದ್ವೇಷ ಭಾವನೆ, ಈ ತರದೆಲ್ಲ ಪದಗಳನ್ನ ಉಪಯೋಗ ಮಾಡ್ಕೊಂಡಿದ್ದಾರೆ. ಇಲ್ಲಿ ಸಂವಿಧಾನದ 19(1)(a) ಏನಿದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಇದರ ಪೂರ್ತಿ ವೈಲೇಷನ್ ಆಗ್ತೈತಿ. ಆ ಸ್ವಾತಂತ್ರ್ಯನೇ ವೈಲೇಷನ್. ಹೇಳಿದ್ರು ಚಿತ್ರ ಅಂತ, ಇನ್ಮೇಲೆ ಕಾರ್ಟೂನು ಯಾರು ಬರೆಯಂಗಿಲ್ಲ, ನೀವ್ಯಾರು ಅದು ಕಾಲಂ ನೋಡ್ತಾ ಇರ್ತೀನಿ ನಾನು, ಇದೆಲ್ಲದರಲ್ಲೂ ಕಾರ್ಟೂನ್ಗಳು ಬರ್ತಾ ಇದೆ. ಕೆಲವು ಪತ್ರಿಕೆಯವರು ಸತತವಾಗಿ 75 ವರ್ಷದಿಂದ ಕಾರ್ಟೂನ್ ಹಾಕೊಂಡ್ಬರ್ತಾ ಇದೆ. ಇನ್ಮೇಲೆ ಕಾರ್ಟೂನ್, ನೋ ಕಾರ್ಟೂನ್ ಹಾಕ್ಬೋದು, ದ್ವೇಷ ಆಗ್ಬಾರ್ದು ಅಷ್ಟೇ. ಏನ್ ದ್ವೇಷ ಅದರಲ್ಲಿ ಮಾಡೇನೆ ಹಾಕೋದು. ಇವಾಗ ಹೇಳಿದ್ರಲ್ಲ, ವಿರೋಧ ಪಕ್ಷನ ಮುಗಿಸ್ತಾರೆ ಅಂದ್ರೆ ಅದು ತಪ್ಪು ಅಂದ್ರು. ಅಲ್ಲಿ ಕರೆಕ್ಟ್ ಆಗಿ ಹೇಳಿದ್ರು ಅವರು. ಇಲ್ಲ ನೀವು ಸುಮ್ನೆ ತಿರುಚಬೇಡ್ರಿ. ಗೃಹ ಮಂತ್ರಿಗಳು ಹೇಳಿದಾಗ ಇಲ್ಲೇ ತಪ್ಪು ಅನ್ನೋ ನನ್ನ ಮಾತನ್ನು ಮುಗಿಸ್ತೀರ ಅಂದಾಗ ಯಾರನ್ನು ಮುಗಿಸ್ತೀರ ಅಂತ ನೀವು ಕೇಳಿದ್ರಲ್ಲ, ಅದು ದ್ವೇಷಕ್ಕೆ ಪ್ರಚೋದನೆ ಆಗ್ತದೆ. ನೀವು ಮೈ ಮೇಲೆ ಬಂದಿದ್ದೀರಾ, ಮುಂದೆ ಹೋಗಿ ಕೆಲಸ ಬಿಡ್ರಿ ವಿರೋಧ ಪಕ್ಷದ ನಾಯಕರೇ. ಬಿಡಿ, ನಿನ್ನ ಅಡ್ವರ್ಟೈಸ್ ತಾಂತೀರಿ. ಅಡ್ವೈಸ್ ಇಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆನೂ ಮಾತಾಡಿದ್ದಾರೆ. ಅವರು ಏನಾದರೂ ಆ ತರದ ಗಂಭೀರ ಭ್ರಷ್ಟಾಚಾರದಂತ ಗಂಭೀರ ವಿಚಾರಗಳನ್ನ ಏನಾದರೂ ಮಾಧ್ಯಮದವರು ಮಾಡಿದ್ರೆ ಫಸ್ಟ್ ಅವರು ಬೇಲ್ ಅಪ್ಲಿಕೇಶನ್ಗೆ ಹಾಕಬೇಕು. ಇಷ್ಟಿಂದ ಬೇಲ್ ಇರಲಿಲ್ಲ, ಬೇಲ್ ಅಪ್ಲಿಕೇಶನ್ಗೆ ಹಾಕಬೇಕು ಅವರು. ಇಲ್ಲ ಅಂದ್ರೆ ಅರೆಸ್ಟ್ ಅವರು. ಅದನ್ನು ನಾನು ಹೇಳ್ತಾ ಇದ್ದೀನಿ. ಇವಾಗ ಯಾವುದೋ ಒಂದು ಸಂಸ್ಥೆಯ ಒಬ್ಬ ವ್ಯಕ್ತಿ ಹೇಳಿಕೆ ಕೊಟ್ರೆ ಇಡೀ ಸಂಸ್ಥೆಯ ಮೇಲೇನೆ ಕೇಸು. ಈಗ ಯಾರೋ ಕೊಲೆ ಮಾಡ್ತಾನೆ ಯಾರ್ದೋ ಮನೆಯಲ್ಲಿ ಅಂತ ಇಟ್ಕೊಳ್ಳಿ, ಯಾರೋ ಮಗ ಮಾಡ್ತಾನೆ, ಅವ್ರ ಅಪ್ಪನ ಅವ್ರ ಅಮ್ಮನ ಜೈಲಿಗೆ ಹಾಕ್ತೀರಾ? ಕಾನೂನು ಯಾವ ಕಾನೂನಲ್ಲಿ ಹೇಳ್ತೈತೆ ನಿಮ್ಗೆ? ಅಂದ್ರೆ ಯಾವ ಉದ್ದೇಶ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಾ ಇದನ್ನ? ಇಲ್ಲಿ ಅವರು ಈ ಅಧಿಕಾರವನ್ನ ಪೊಲೀಸರಿಗೆ ಕೊಡೋ ಮುಖಾಂತರ ಒಂದ್ ರೀತಿ ಪೊಲೀಸ್ ಇಲಾಖೆಗೆ ಸ್ವೇಚ್ಛಾಚಾರ, ದುಡ್ಡು ವಸೂಲಿ, ಈಗಂತೂ ದುಡ್ಡು ವಸೂಲಿ ಜಾಸ್ತಿ ಆಗಿದೆ, ಇನ್ನಷ್ಟು ಮಾಡ್ತಾ ಇದ್ದೀರಾ. ಇದು ಅಷ್ಟೇ, ಈ ಬೇಲೆ ಇಲ್ಲ, ಇದಕ್ಕೆ ಬೇಲ್ ಇಲ್ಲ, ಡೈರೆಕ್ಟ್ ಜೈಲ್, ನೋ ಬೇಲ್ ಗೋ ಟು ಜೈಲ್ ಬಿಲ್. ಇದು ಈ ಎಮರ್ಜೆನ್ಸಿ ತಂದೋರಿಂದ ಇನ್ನೇನು ಬಯಸಕ್ಕೆ ನಾವು ಸಾಧ್ಯ? ಈ ದೇಶದಲ್ಲಿ ಎಮರ್ಜೆನ್ಸಿ ತಂದೋರಿಂದ ನಾವೇನು ಸಾಧ್ಯ? ಅಧ್ಯಕ್ಷರೇ, ಈಗಾಗಲೇ ಈ BNS ಆಕ್ಟ್ ಇದೆಯಲ್ಲ ನೋಡಿ, ಇದೆ, ಕೇಂದ್ರ ಸರ್ಕಾರ ತಂದಿರುವಂತದ್ದು BNS ಆಕ್ಟ್. ಇದರಲ್ಲಿ ನೀವು
ಏನೇ ಪನಿಷ್ಮೆಂಟ್ ಏನ್ ಮಾಡಿದ್ರೆ ಅಂತ ಆಲ್ರೆಡಿ ಇದೆ, ನಮ್ಮ ಕಾನೂನಲ್ಲೇ ಇದೆ, ಹೊಸದಾಗೇನು ತರೋ ಅಂತ ಅವಶ್ಯಕತೆನೇ ಇಲ್ಲ. ಯಾವುದೇ ವ್ಯಕ್ತಿ ಯಾವುದೇ ಪೂಜಾ ಸ್ಥಳ ಅಥವಾ ಧಾರ್ಮಿಕ ಆರಾಧನೆಯನ್ನು ಅಥವಾ ಧಾರ್ಮಿಕ ಆಚರಣೆ ನಡೆಸುವಲ್ಲಿ ನಿರತರವಾದ ಯಾವುದೇ ಕೂಟದಲ್ಲಿ ಉಪಪ್ರಕರಣ 1ರಲ್ಲಿ ನಿರ್ದಿಷ್ಟಪಡಿಸಿದ ಅಪರಾಧವನ್ನು ಮಾಡಿದರೆ ಅವರಿಗೆ 5 ವರ್ಷಗಳ ಅವಧಿಯ ವಿಸ್ತರಿಸಬಹುದಾದ ಕಾರಾಗೃಹವಾಸ ದಂಡಿಸತಕ್ಕದ್ದು ಮತ್ತು ಜುಲ್ಮಾನೆ ಸಹ ಗುರಿಯಾಗುತ್ತದೆ. ಇದು ಆಲ್ರೆಡಿ ಇದೆ. ಯಾವುದು? ನಮ್ಮ BNS ಭಾರತೀಯ ನ್ಯಾಯ ಸಂಹಿತೆ 23ರಲ್ಲೇ ಇದೆ, ಆಲ್ರೆಡಿ ಇದೆ. ಇನ್ನು ಬೇಕಾದಷ್ಟು ಹೇಳ್ತೀನಿ. ಇವ್ರು ಹೇಳಿದ್ಕೆಲ್ಲ ಇಲ್ಲಿ ಈ BNS ಕಾಯ್ದೆಯಲ್ಲೇ ಇದೆ, ಬಹಳಷ್ಟು ಕಾಯ್ದೆ ಇವ್ರು ಹೇಳಿದ್ದೆಲ್ಲನೂ ಕೂಡ ಇಲ್ಲಿದೆ. ಇಲ್ಲಿ ನನಗನ್ಸೋ ಪ್ರಕಾರ ಇವರು ಒಂದ್ ರೀತಿ ರಾಜಕೀಯದ ದ್ವೇಷ ತೀರ್ಸ್ಕೊಳ್ಳೋದಕ್ಕೆ ಇದು ಒಂದು ಒಳ್ಳೆ ವೆಪನ್, ಬ್ರಹ್ಮಾಸ್ತ್ರ ಮಾಡ್ಕೊಂತಾರೆ ರಾಜಕಾರಣಿಗಳು, ಯಾರೇ ಇರ್ಬೋದು. ಅವ್ರ ಮೇಲೆ ಬ್ರಹ್ಮಾಸ್ತ್ರ ಉಪಯೋಗ ಮಾಡಿ ಅವ್ರನ್ನ ಕಟ್ಟಾಕೋಕೆ ಮಾಡ್ತಾರೆ. ಇಷ್ಟು ದಿನದಿಂದ ಒಂದು ಸ್ವಾತಂತ್ರ್ಯ ಇತ್ತು, ವಾಕ್ ಸ್ವಾತಂತ್ರ್ಯ ಇತ್ತು, ಹೋರಾಟ ಎಲ್ಲ ಕಾಂಗ್ರೆಸ್ ಅವರು ಬಹಳ ಹೋರಾಟಗಳು ಮಾಡ್ತಾ ಇದ್ದಾರೆ ಪಾರ್ಲಿಮೆಂಟ್ ಎಲ್ಲ, ನಮ್ಮ ಸ್ವಾತಂತ್ರ್ಯ ಎಲ್ಲ ಹೊರಟೋಟಿದೆ ಅಂತ. ಇಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ? ಮತ್ತೆ ಎಮರ್ಜೆನ್ಸಿ, ಪತ್ರಿಕಾ ಎಮರ್ಜೆನ್ಸಿ. ಒಂದ್ಸರಿ ಪತ್ರಿಕೆಯವರೆಲ್ಲ ಜೈಲಿಗೆ ಹೋಗಿ ಬಂದಿದ್ದಾರೆ, ಎಲ್ಲರೂ ಕೂಡ ಎಮರ್ಜೆನ್ಸಿಯಲ್ಲಿ ಒಂದ್ಸರಿ ಜೈಲಿಗೆ ಹೋಗಿದ್ದಾರೆ. ಮತ್ತೊಂದ್ಸರಿ ಇದನ್ನ ಕಳ್ಸೋದಕ್ಕೆ ನಾವು ಇರ್ತಿರೋದ್ರ ಜೊತೆ, ಯಾಕಂದ್ರೆ ಫಸ್ಟ್ ನಾವು ಓದ್ತೀರಿ, ಇಂದ ನೀವು ಬರೆದವರು ನೀವು ಹೋಗ್ಬೇಕಾಗ್ತದೆ ಎಲ್ಲರೂ ಕೂಡ. ಅದರಿಂದ ಇಲ್ಲಿ ನನ್ಗನ್ಸ್ತತೆ ಅಲ್ಟಿಮೇಟ್ ಆಗಿ ಏನು ಅಶ್ವತ್ಥನಾರಾಯಣ ಅಲ್ಟಿಮೇಟ್ ಆಗಿ ವೋಟ್ ಬ್ಯಾಂಕ್ ರಾಜಕಾರಣ ಅಷ್ಟೇ. ವೋಟ್ ಬ್ಯಾಂಕ್, ಯಾರನ್ನೋ ಸಂತೃಪ್ತಿ ಮಾಡಕ್ಕೆ ಯಾರನ್ನೋ ಜೈಲಿಗೆ ಹಾಕೋದು, ಅದನ್ನ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಳಕ್ಕೆ ನೀವು ಹೊರಡಿಸಿದ್ದೀರ. ಇಲ್ಲಿ ನೀವು ಭಾಷೆನೂ ಮಾಡಿರೋಂಥದ್ದು ಮಾನಸಿಕ ನೋವು, ಸಾಮಾಜಿಕ ಹಾನಿ, ದ್ವೇಷದ ಭಾವನೆ, ಈ ತರದೆಲ್ಲ ವರ್ಡ್ಗಳನ್ನು ಹಾಕಿದ್ದೀರ ಇದರಲ್ಲಿ. ಇಲ್ಲಿ ಅಪರಾಧ ಸಾಬೀತ ಮಾಡೋವಂಥದ್ದಕ್ಕೆ ಅವನ್ನ ಆಚೆ ಬರೋ ಒಳಗಡೆ ಅವನಿಗೆ ಏನೇನು ಆಗ್ಬೇಕು ಆ ಶಿಕ್ಷೆ ಅಷ್ಟು ಆಗಿರ್ತದೆ. ಅವನ ಅಪರಾಧ ಮಾಡದೇ ಇದ್ರೂ ಕೂಡ ಇರೋಂಥ ಕಾನೂನಲ್ಲಿ ಅವನ ಅಪರಾಧ ಮಾಡದೆ ಒಳಕೋಟಿರ್ತಾನೆ, ಕೋರ್ಟು ಎಲ್ಲ ಅಲ್ದು ಬರೋ ಅಷ್ಟೊತ್ತಿಗೆ ನಿರಪರಾಧಿ ಅಂತ ಅವನಿಗೇನು ಶಿಕ್ಷೆ ಆಗ್ಬೇಕು ಅಷ್ಟು ಶಿಕ್ಷೆ, ಅಷ್ಟು ನಿಮ್ಮ ಪ್ಯಾರಾದಲ್ಲಿದೆ. ಒಂದು ರೀತಿ ಡಿಜಿಟಲ್ ಸ್ವಾತಂತ್ರ್ಯದ ಅಭಿವ್ಯಕ್ತ ಸ್ವಾತಂತ್ರ್ಯ ಮೇಲಿನ ಆಕ್ರಮಣ ಅಂತ ಹೇಳ್ಬೋದು. ಇವು ಒಂದು ರೀತಿ ಆಕ್ರಮಣನೇ ಮಾಡ್ತಾ ಇದ್ದಾರೆ ಇದ್ರ ಮೇಲೆ. ಇದನ್ನ ಏನಾದ್ರು ಅಂದ್ರೆ ರಾತ್ರೋರಾತ್ರಿ ಬ್ಲಾಕ್ ಮಾಡ್ಬೋದು ಅವರು, ಅಷ್ಟು ಅಧಿಕಾರ ಕೊಟ್ಟಿದ್ದಾರೆ. ಏನೇ ಕಂಟೆಂಟ್ ಬಂದ್ರು ಅದನ್ನ ಇಮಿಡಿಯೇಟ್, ನನಗಂತ ಪತ್ರಿಕೆನೇ ಸೀಸ್ ಮಾಡ್ತಾರೋ, ಎಲೆಕ್ಟ್ರಾನಿಕ್ ಮೀಡಿಯಾನೇ ಸೀಸ್ ಮಾಡ್ತಾರೋ, ಇಮಿಡಿಯೇಟ್ ಆಗಿ ಸೀಸ್ ಮಾಡ್ಬೋದು. ನಿಮ್ದೇನ ಬಂದಿದ್ರೆ ಅದನ್ನೇ ಸೀಸ್ ಮಾಡ್ಬೋದು. ಆ ತರ ನೀವು ತಪ್ಪು ಮಾಹಿತಿ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಇದು ಒಂದು ರೀತಿ ಕಾನೂನು ಏನಿದೆ ಆ ಕಾನೂನನ್ನ ಒಂದು ರೀತಿ ಗಾಳಿಗೆ ತೂರಿರುವಂತದ್ದು ಕಾಣಿಸ್ತಾ ಇದೆ. ಅಧ್ಯಕ್ಷರೇ, ಇವರು ಮಾಡೋದ್ರಲ್ಲೂ ಕೂಡ ಮತ್ತೆ ಗೂಗಲ್ ಟ್ರಾನ್ಸ್ಫರ್ ಮಾಡಿದ್ದಾರೆ, ನನ್ಗೆ ಗೊತ್ತಿಲ್ಲ ಇದು. ಅದರಲ್ಲಿ ಅಸಾಮರಸ್ಯ ಅಂತ ಇದೆ, ಇದೆಯಾ ಇದರಲ್ಲಿ ಪದ ಕನ್ನಡ ಡಿಕ್ಷನರಿಯಲ್ಲಿ? ಸಾಮರಸ್ಯ ಅಂತ ಇದೆ, ನಾನು ಬರ್ದಿದ್ದೀನಿ ಸಾಮರಸ್ಯ. ಅಸಾಮರಸ್ಯ ಅಂತ ಇದೆ, ಅಸಾಮರಸ್ಯ. ದ್ವೇಷ ಅಪರಾಧ ಅಂತ, ದ್ವೇಷ ಭಾಷಣ ಇದೆ, ದ್ವೇಷ ಅಪರಾಧ ಎಲ್ಲಿದೆ? ಈ ಕಾನೂನು ತರುವಾಗ ನೀವು ಹಿಂಗೆಲ್ಲ ಹಾಕ್ಬಿಟ್ರೆ ಮಾನ ಮರ್ಯಾದೆ ಎಲ್ಲ ತಿಳ್ಕೊಂತೀರ ನೀವೆಲ್ಲ. ನೆನ್ನೆ ನೋಡಿದಿರ ಮಂತ್ರಿ ಏನೋ ಬರ್ಕೊಟ್ಟಿದ್ನ ಓದಿದ್ದು ಮಾಡಿ ಎಷ್ಟು ಅನಾಹುತ ಆಯ್ತು. ಮತ್ತೆ ಇದೆ ಈ ತರದೆಲ್ಲ ನೀವು ತಪ್ಪುಗಳು ಮಾಡಿದ್ದೀರಾ. ಈ ತರ ತಪ್ಪುಗಳಿರುವಂತ ಬಿಲ್ ಇದು. ಅದು ಇಲ್ಲಿ ಬರ್ದಿದ್ದೀರಲ್ಲ ನೀವು, ಅಸಾಮರಸ್ಯ ಅಂತ ಬರ್ದಿದ್ದೀರಾ. ಹೇಟ್ ಕ್ರೈಮ್ ಮತ್ತು ದ್ವೇಷ ಭಾಷಣನೇ, ಅದೆರಡೂ ಒಂದೇ ಆಗೋದಿಲ್ಲ. ಅದೇ ಸರ್, ಅಲ್ಲ ನೀವು ಹೇಳಿದ ಅಪರಾಧ ಯಾವುದಿದೆ? ದ್ವೇಷ ಅಪರಾಧ ಅಂತ ಕನ್ನಡದಲ್ಲಿ ಎಲ್ಲಿದೆ? ಯಾವ ದ್ವೇಷ? ಹೌದು, ದ್ವೇಷ ಅಪರಾಧ ಅಂತ ಇರೋದು ಹೇಟ್ ಕ್ರೈಮ್. ಗೂಗಲ್ ಟ್ರಾನ್ಸ್ಫರ್ ಅಷ್ಟೇ. ನಾನು ದ್ವೇಷ ಅಪರಾಧ ವರ್ಡ್ ಯಾವ್ದು? ನಾನು ಇದನ್ನ ಡಿಕ್ಷನರಿಗೆ ಹೋಗಿ ನೋಡಿ ಹೇಳಿರೋದು. ನಾನು ಡಿಕ್ಷನರಿಗೆ ಹೋಗಿದ್ದೀನಿ, ಇದನ್ನ ಡಿಕ್ಷನರಿಯಲ್ಲಿ ಎಲ್ಲೂ ಈ ಪದ ಕಾಣಿಸಿಲ್ಲ, ಅದಕ್ಕೆ ಕೇಳಿದ್ದೀನಿ ನಿಮ್ಮನ್ನ. ಇದ್ರೆ ಹುಡ್ಕೊಡಿ ಕನ್ನಡ ಡಿಕ್ಷನರಿಯಲ್ಲಿ.
ಡೆಫಿನೇಷನ್ ಏನಾನ ಹೇಳಿ ಅವರು ಸಭಾಧ್ಯಕ್ಷರೇ, ಇದೆಯಾ ಅಂತ ಯಾರು ಕನ್ನಡ ನಿಘಂಟಲ್ಲಿ ಇದೇನಾನ ಇದೆಯಾ? ದ್ವೇಷ ಮಾಡೋದು ಅಪರಾಧ ಅಂದ್ರೆ ದ್ವೇಷ ಅಪರಾಧ. ಹಂಗೆ ಒಂದ್ ಕನ್ನಡ ನಿಘಂಟ್ ಬರ್ದಾವಡಪ್ಪ, ನೀನ್ ಬರ್ದಿಲ್ಲ. ದ್ವೇಷ ಅಪರಾಧ. ಅಲ್ಲಪ್ಪ, ನೀನ್ ನಿಘಂಟ್ ಬರ್ದಿಲ್ಲ. ಯಾರು ದ್ವೇಷ ಸಾಧಿಸ್ತಾನೆ ಅದು ಅಪರಾಧ ಅಂತ. ಸುರೇಶ್ ಅವರ ಸಿಂಪಲ್ ಅಪರಾಧನೇ, ದ್ವೇಷ ಅಪರಾಧ ಪ್ರತಿಪಕ್ಷ ನಾಯಕರು ಮಾತಾಡ್ಲಿ. ಬಹಳ ಸಿಂಪಲ್ ಅಪರಾಧನೇ. ಸುರೇಶ್ ಅವರೇ, ದ್ವೇಷ ಅಪರಾಧ ದ್ವೇಷ ಅಪರಾಧ. ಅವರು ತಲೆ ಅಲ್ಲಾಡ್ತಾರೆ ನೋಡಿ ಸಭಾಧ್ಯಕ್ಷ, ಕರೆಕ್ಟ್ ಐತೆ ಅಂತ. ಆಯ್ತು. ಅದು ನಮ್ಮ ಇದರಲ್ಲಿ ಕನ್ನಡ ಡಿಕ್ಷನರಿಯಲ್ಲಿ ಇರಲಿಲ್ಲ, ಅದಕ್ಕೆ ಅದರಲ್ಲಿ ಸೇರಿಸ್ತೀನಿ. ಸುರೇಶ್ ಅವರು ಈ ತರ ಒಂದು ಹೊಸ ಡಿಕ್ಷನರಿ ಬರೆದ್ಬಿಟ್ಟು ಈ ಪದಗಳನ್ನೆಲ್ಲ ಹೊಸದಾಗಿ ಸೇರ್ಸಕ್ಕೆ ನಾನು ವ್ಯವಸ್ಥೆ ಮಾಡೋದು. ಸುರೇಶ್ ಕುಮಾರ್ ಅಲ್ಲ ಸರ್, ಓನ್ಲಿ ಸುರೇಶ್ ಬೈರಿತಿ. ಅದರಿಂದ ನನಗನ್ಸ್ತದೆ ಈಗಾಗಲೇ ಕಾನೂನು ಏನಿದೆ BNS ಇದರಲ್ಲೆಲ್ಲ ಇದೆ. ಭಾರತೀಯ ನ್ಯಾಯ ಸಂಹಿತೆ ಕಲಂ 196, 299, 500, 353 ಇಂಥದ್ದೇ ದ್ವೇಷ ಭಾಷಣ, ಸಾಮರಸ್ಯ ಕಡೋದ್ರ ಬಗ್ಗೆ ಈಗಾಗಲೇ ಇದೆ. ಹೊಸದಾಗಿ ಇವರು ತರುವಂತ ಬಿಲ್ ಏನಿದೆ ಇದು ಪತ್ರಿಕಾ ರಂಗಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ, ವಿರೋಧ ಪಕ್ಷಗಳಿಗೆ ಟಾರ್ಗೆಟ್ ಮಾಡಕ್ಕೆ ಈ ಬಿಲ್ ಅನ್ನ ತಂದಿದ್ದಾರೆ. ಇದು ಒಳ್ಳೇದಲ್ಲ. ಅದರಿಂದ ನಾನು ತಮ್ಮಲ್ಲಿ ವಿನಂತಿ ಮಾಡುವಂಥದ್ದು, ನಾಳೆ ಇವರೇನೋ 2 ವರ್ಷ ಇರ್ತಾರೆ ಅಷ್ಟೇ, ಆಮೇಲೆ ಬೇರೆ ಸರ್ಕಾರ ಬಂದ್ರೆ ಮತ್ತೆ ಅವ್ರಿಗೆ ವೆಪನ್, ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ವೆಪನ್ ಆಗ್ತತೆ. ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ವೆಪನ್ 100% ಮಾಡೇ ಮಾಡ್ತಾರೆ. ಯಾವುದೋ ಇವರೊಂದು ಕೋಮಿಗೆ ಸಪೋರ್ಟ್ ಮಾಡಿದ್ರೆ ಮುಂದೆ ಬರೋರು ಇನ್ನೊಂದು ಕೋಮಿಗೆ ಸಪೋರ್ಟ್ ಮಾಡ್ತಾರೆ. ಅವಾಗ ಏನು ಪರಿಸ್ಥಿತಿ ಏನಾಗ್ತೈತೆ, ಅನಾಹುತ ಆಗೋಗ್ತೈತೆ. ಕಾನೂನು ತರಕ್ ಮುಂಚೆ ಯೋಚನೆ. ನಾನು ಮೊನ್ನೆ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಬಗ್ಗೆ ಒಂದು ಆರ್ಟಿಕಲ್ ಬರೆದಿದ್ದು, ಅವನು ಆಲ್ರೆಡಿ 6 ದಿನ ಜೈಲಲ್ಲಿದ್ದಾನೆ. ಈಗಿರೋ ಕಾನೂನಲ್ಲಿ 6 ದಿನ 7 ದಿನ ಜೈಲಲ್ಲಿದ್ದಾನೆ. ಇರೋ ಕಾನೂನಲ್ಲೇ ಜೈಲಿಗೆ ಹೋಗ್ತಾ ಇದ್ದಾರೆ. ಇನ್ನು ಇವೇನ ತಂದ್ರೆ ಪರ್ಮನೆಂಟ್ ಜೈಲುಗಳು ಈಗಲೇ ಎಲ್ಲ ಪೂರ್ತಿ ಜೈಲುಗಳೆಲ್ಲ ರೆಸಾರ್ಟ್ಗಳಾಗ್ಬಿಟ್ಟವೆ, ಹೌಸ್ಫುಲ್ ಆಗೋತತ್ತೆ. ಆಮೇಲೆ ಜೈಲುಗಳಲ್ಲೂ ಒಂದು ಇನ್ನ 100 ಜೈಲು, ಅದು ಪಾಪರಾಗಿರೋ ಸರ್ಕಾರದಲ್ಲಿ ಇನ್ನು ಜೈಲುಗಳು ಹೊಸದಾಗಿ ಜೈಲು ಕಟ್ಟಬೇಕಾಗ್ತದೆ. ಇಷ್ಟೆಲ್ಲ ಪತ್ರಕರ್ತರನ್ನ ಹಿಡಿದು ಹೊಡಕಾಕೋದು, ರಾಜಕಾರಣಿಗಳನ್ನ ಹಿಡಿದು ಹೊಡೆದಾಕೋದು. ಯಾರು ಈ ಮಾಸ್ಟರ್ ಹಿರಣ್ಯ ಆ ತರ ಯಾರು ಧೈರ್ಯವಾಗಿ ನಾಟಕಗಳನ್ನ ಮಾಡ್ತಾರೆ, ಇನ್ನೆಲ್ಲ ಪೊಲೀಸರು ಈಗ ಪರಮೇಶ್ವರ್ ಅವ್ರ ಕೈಲಿ ಇನ್ನು ಪೊಲೀಸ್ ಇಲಾಖೆಯಲ್ಲಿ 50% ಕೂಡ ಭರ್ತಿ ಮಾಡಕ್ಕಾಗಿಲ್ಲ, ಅನುಮತಿನೇ ಕೊಟ್ಟಿಲ್ಲ. ಇನ್ನ ಈಗ ಎಲ್ಲೆಲ್ಲಿ ಡ್ರಾಮಾಗಳು ನಡೀತತೆ, ರಂಗಭೂಮಿ ಕಲಾ ಎಲ್ಲರೂ ಹೋಗ್ತಾ ಅಲ್ಲೆಲ್ಲ ಪೊಲೀಸ್ ಅವ್ನು ಕೂತಿರ್ಸ್ಬೇಕು, ಅವ್ನು ಬರ್ಕೊಂಬರ್ಬೇಕು, ಅವನೇನೇನ ಡೈಲಾಗ್ ಹೊಡೆದ ಅಂತ ಹೇಳಿ ಬರ್ಕೊಂಬರ್ಬೇಕು. ಯಾವುದೇ ಭಾಷಣ ಮಾಡಿದ್ರು ಹೋಗಿ ನೋಡ್ಬೇಕು, ಆ ಪರಿಸ್ಥಿತಿ ಬಂದ್ಬಿಡುತ್ತೆ. ಇದರಿಂದ ಸಮಾಜಕ್ಕೇನು ಒಳ್ಳೇದಾಗಲ್ಲ. ಯಾರನ್ನೋ ಟಾರ್ಗೆಟ್ ಮಾಡಬೇಡಿ. ನಾಳೆ ಇದು ತಿರುಗುಬಾಣ ನಿಮಗೂ ಆಗುತ್ತೆ. ತಿರುಗುಬಾಣ ಎಚ್ಚರಿಕೆ ಇರಬೇಕು. ಇಂಥ ಕಾನೂನು ಮಾಡಬೇಕಾದ್ರೆ 100 ಸರಿ. ಇವಾಗ ನಮ್ಮ ಡಾಕ್ಟ್ರು ತಂದ್ರು, ಯಾರು ಡಾಕ್ಟ್ರು ಎಂತ ಬಿಲ್ ತಂದ್ರು, ಎಲ್ಲ ಇಡೀ ಸದನ ಹೇಳ್ತು, ಎಸ್ ವಿ ಆರ್ ವಿತ್ ಯು ಮಾದೇವಪ್ಪ ಅಂತ ಹೇಳಿದ್ರು. ಮಾದೇವನ್ ತರ ನಡ್ಕೊಳ್ರಿ. ಈ ಪರಮೇಶ್ವರ್ ಅದೇ ಹೆಸರು. ಇಂತ ಎರಡು ಒಂದೇ. ಇದರಿಂದ ಅಲ್ಲ ತರ್ತಕ್ಕಂಥ ಬಿಲ್ ಎಷ್ಟು ಹಿಂಸೆ ಕೊಟ್ಟರು, ಅವರು ಏಟ್ರೇಟ್ ಮಾಡಿದ್ರ ಅವ್ರ ಹತ್ರ ವಿರೋಧ ಪಕ್ಷದ ನಾಯಕರು ಇಡೀ ದೇಶದ ಅಭಿವೃದ್ಧಿ ಸುರೇಶ್ ಕುಮಾರ್ ಅವರೇ, ಮಾಧವರವರೇ, ಗೊತ್ತಾ ನಿಮ್ಗೆ? ಸೋಲ್ಸಿದ್ ಯಾರು ಗೊತ್ತಾ? ಅಂಬೇಡ್ಕರ್ಗೆ ಎಲೆಕ್ಷನ್ ಏಜೆಂಟ್ ಆಗಿದ್ದು ದತ್ತೋಪಂತ ತೇಂಗಡಿ ಅಂತ. ಯಾರು? ನೀವಿರೋ ಪಾರ್ಟಿಯವರು. ಅಂಬೇಡ್ಕರ್ ಸೋತದ್ದು ಅವರೊಂದು ಪೊಲಿಟಿಕಲ್ ಪಾರ್ಟಿ ಅಂಬೇಡ್ಕರ್ he was representing a political party, so what? Yes, what he was representing a political party.
ಮಹಿಳೆಯರಲ್ಲಿ ಅವರಿಗೆ ಅಂತ್ಯಕ್ರಿಯೆ ಮಾಡಲಿಕ್ಕೆ ಜಾಗ ಕೊಟ್ಟಿಲ್ಲ. ಕೂತ್ಕೊಳ್ಳಿ. ಗಾಂಧಿ ಕುಟುಂಬದ ಆಯ್ತು ಬಿಲ್ ಸುಮ್ನೆ ಆ ವಿಚಾರ ಈಗ ಚರ್ಚೆಗೆ ಅಪ್ರಸ್ತುತ ಅವೆಲ್ಲ ಈಗ ಮಾತಾಡೋದು. ಪ್ರಸ್ತುತ ಎಲ್ಲ ಈಗ ಅವ್ರು ತೆಗೆದಿದ್ದಾರೆ ಹಿಸ್ಟ್ರಿ ಮಹದೇವಪ್ಪ ಅವ್ರು ತರ್ತಕ್ಕಂಥ ಬಿಲ್ಲು, ಪರಮೇಶ್ವರ್ ಅವ್ರು ತರ್ತಕ್ಕಂಥ ಬಿಲ್ಲು ಸರಿಯಾದ ದಾರಿಯಲ್ಲಿ ವಿಚಾರ ಸರಿಯಾದ ಇರ್ತದೆ. ಅಶೋಕನ ಪಾತ್ರ ಮಹಾಸಭಾ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಬಿಲ್ ಬಗ್ಗೆ ಮಾತಾಡಿ ಬಿಲ್ ಬಗ್ಗೆ ಮಾತಾಡಿ ಇವರ ಬಿಲ್ ಬಗ್ಗೆ ಬಿಟ್ಟು ನೀವೇನೆಲ್ಲ ಅಂಬೇಡ್ಕರ್ ಅವರಿಗೆ ಮೊದಲ ಮಂತ್ರಿ ಮಾಡಿದ ಕಾಂಗ್ರೆಸ್ ಪಾರ್ಟಿ ಅದೆಲ್ಲ ಮತ್ತೆ ಚರ್ಚೆ ಎಲ್ಲರಿಗೂ ಗೊತ್ತಿದೆ. ತಪ್ಪು ಮಾಹಿತಿ ಮಾಡೋದು ಬೇಡ. ಈಗ ಮುಗಿಸ್ತು. ಈಗ ಬ್ರಿಟಿಷರಿದ್ದಾಗ ಬಿಲ್ ಆಗಿತ್ತು. ಬಗ್ಗೆ ಮಾತಾಡಿ. ಬ್ರಿಟಿಷ್ ಬಿಲ್ ಬಗ್ಗೆ ಮಾತಾಡಿ. ಮಾಡಿದ್ದು ಬಿಲ್ ಬಗ್ಗೆ ಮಿನಿಸ್ಟ್ರಲ್ಲಿ ಅಂಬೇಡ್ಕರ್ ಅವರು ಇದ್ರು. ಬಿಲ್ ಬಗ್ಗೆ ಹಾಗಾಗಿ ಮಾತಾಡಿ. ತುಂಬಾ ತಪ್ಪು ಮಾಹಿತಿ ಆಯ್ತು, ಬಿಲ್ ಬಗ್ಗೆ ಮಾತಾಡಿ. ಅವ್ರಿಗೆ ಹೇಳಿ. ಲಾರ್ಡ್ ಅವರೇ, ಅದಕ್ಕಿಂತ ಮೊದಲ ಮಿನಿಸ್ಟರ್ ಇದ್ರಿ ಅವರು. ಇವತ್ತಿನ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಬೆಂಗಾಲಿಂದ ಬರ್ತಾರೆ. ಬೆಂಗಾಲಿಂದ ಬರ್ತಾರೆ. ಮುಸ್ಲಿಂ ಲೀಗ್ ಪಾರ್ಟಿಯಿಂದ ಬರ್ತಾರೆ. ಮುಸ್ಲಿಂ ಲೀಗ್ ಪಾರ್ಟಿಯಿಂದ ಬರ್ತಾರೆ ವೆಸ್ಟ್ ಬೆಂಗಾಲ್. ಪಾಕಿಸ್ತಾನ ಬಿಟ್ಕೊಂಡಿದ್ದಾರೆ. ಬಗ್ಗೆ ಮಾತಾಡಿ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಇದೇ ಸಂದರ್ಭದಲ್ಲಿ ಏನ್ ಹೇಳಿದ್ರು ಗೊತ್ತಾ? ವಿಡಿಯೋ ನೋಡಿ ಆ ವಿಡಿಯೋ ನೋಡಿ. ಅಶೋಕಣ್ಗೆ ಒಂದ್ ನಿಮಿಷ, ಸುರೇಶ್ ಅಶೋಕಣ್ ಪರವಾಗಿ ಒಂದ್ ನಿಮಿಷ, ಸುರೇಶ್ ಅವರೇ ಒಂದೇ ನಿಮಿಷ. ಬಿಲ್ ಬಗ್ಗೆ ಮಾತಾಡಿ. ಬಿಲ್ ಬಗ್ಗೆ ಸಭಾಧ್ಯಕ್ಷರೇ, ಸುರೇಶ್ ನನ್ನ ಬಗ್ಗೆ ನಾನು ಪರವಾಗಿ ಮಾತಾಡ್ತೀನಿ ಅಂತ ನಾನು ವಿರುದ್ಧವಾಗಿ ಮಾತಾಡೋದು. ಸುಮ್ನೆ ಯಾಕೆ ಪರ ಪೂರ್ವಕವಾಗಿ ಅಂತ ಬಿಲ್ ಹೇಳ್ತೀನಿ. ನಾನು ಹೇಳ್ತಾ ಇರೋದು ಯಾಕೆ ಇಷ್ಟು ಬಯಾಸ್ಡ್ ಇದ್ದಾರೆ ಅಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ ಸಭಾಧ್ಯಕ್ಷರೇ. ಅವ್ರು ಮಾತಾಡ್ತಾರೆ. ಪತ್ರಕರ್ತರು ಕೂಡ ನಿಮ್ದೇ ಇರಕ್ಕಾಗಲ್ಲ. ಅದಕ್ಕೋಸ್ಕರ ಆಯ್ತು, ಅವ್ರು ಮಾತಾಡ್ತಾರೆ. ನೀವು ಬಿಲ್ ಪರವಾಗಿ ಸಭಾಧ್ಯಕ್ಷರೇ